ಇದು ಎಕ್ಸಾಮ್ ಅಲ್ಲಿ ನೀವು ಮಾಡೋ ಪ್ಯಾಟರ್ನ್. ಇವಾಗ ಎಕ್ಸಾಮ್ ಅಟೆಂಡ್ ಮಾಡೋದು ಹೆಂಗೆ, ಫಸ್ಟ್ ಯಾವತ್ತೂ ಆಪ್ಟಿಟ್ಯೂಡ್ ಸ್ಟಾರ್ಟ್ ಮಾಡಬೇಡಿ. ಯು ಆರ್ ವೀಕ್ ಇನ್ ವಿಚ್ ಸಬ್ಜೆಕ್ಟ್, ಡೋಂಟ್ ಸ್ಟಾರ್ಟ್ ವಿತ್ ದಟ್ ಸಬ್ಜೆಕ್ಟ್. ಇವಾಗ ನಂದು ಎಕ್ಸಾಂಪಲ್ ರೀಸನಿಂಗ್ ಸ್ಟ್ರಾಂಗ್ ಇದೆ, ಫಸ್ಟ್ ರೀಸನಿಂಗ್ ಮಾಡಬೇಡಿ, ಎಷ್ಟು ಬರುತ್ತೆ ಅಷ್ಟೆಲ್ಲ ಮಾಡಬೇಡಿ. ನೆಕ್ಸ್ಟ್ ಇಂಗ್ಲಿಷ್ ವೀಕ್ ಸ್ಟ್ರಾಂಗ್ ಇದೆ, ಇಂಗ್ಲಿಷ್ ಮಾಡ್ಕೊಳ್ಳಿ, GK ಮಾಡ್ಕೊಳ್ಳಿ, GS ಮಾಡ್ಕೊಳ್ಳಿ. ಲಾಸ್ಟ್ ಹಾಫ್ ಆನ್ ಅವರ್ ಉಳಿಸ್ಕೊಂಡು ಯಾವ್ದು ಕ್ವಶನ್ ಬರಲ್ಲ ಆ ಕ್ವಶನ್ ಹೋಗ್ಬೇಕು. ಇದು ಮಾಡಿದ್ರೆ ಮಾತ್ರ ನಿಮ್ಗೆ ಸಕ್ಸಸ್ ರೇಟ್ ಜಾಸ್ತಿ ಬರುತ್ತೆ. ಒಂದೊಂದು ಗೆಸ್ ಮೇಲೆ ಆನ್ಸರ್ ಬರುತ್ತೆ, ನಂಗೆ ಸ್ವಲ್ಪ ಓಕೆ ಇದು ಬರ್ಬೋದು ಅಂತ ಒಂದು 25 ಕ್ವಶನ್ ಅದು ಅಂತ ತಿಳ್ಕೊಡೋಣ. ಇನ್ನು 25 ಕ್ವಶನ್ ನನಗೆ ಏನೂ ಬರಲ್ಲ, ಆ ಕ್ವಶನ್ಸೇ ಗೊತ್ತಿಲ್ಲ ನನಗೆ. ಲಾಸ್ಟ್ 10 ನಿಮಿಟಲ್ಲಿ ಅವೆಲ್ಲ ಬಬ್ಲಿಂಗ್ ಮಾಡಿ, ಯಾಕಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ನಮ್ಮ PGCT ಅಲ್ಲಿ, ಬೇರೆ ಎಕ್ಸಾಮ್ ಅಲ್ಲಿ ಎಲ್ಲ ನೆಗೆಟಿವ್ ಇದೆ. ಸೊ ಲಾಸ್ಟ್ 10 ಮಿನಿಟ್ಸ್ ಯಾವ್ದಾವ್ದು ಬರಲ್ಲ ಎಲ್ಲ ಬಬ್ಲಿಂಗ್ ಮಾಡಿ. ಇಫ್ ಅದರ್ ಎಕ್ಸಾಮ್ ಯು ಅಟೆಂಡಿಂಗ್ ದೆನ್ ಯು ಹ್ಯಾವ್ ಟು ಸ್ಕಿಪ್ ದ ಕ್ವಶನ್ಸ್. ಕ್ಲಿಯರ್? ಇದು ಫಸ್ಟ್ ಪ್ಯಾಟರ್ನ್.